ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಕಿಷ್ಕಿಂಧ ಕಾಂಡದ 20ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ವಾಲಿಯು ಮಲೆಯಿಂದ ಮಾರುಬಿಟ್ಟಂತಹ ಶ್ರೀರಾಮನ ಬಾಣಕ್ಕೆ ತುತ್ತಾಗಿ ನೆಲದಲ್ಲಿ ಬಿದ್ದಿರುವನು. ಮರೆಯಿಂದ ಬಾಣ ಬಿಟ್ಟು ತನ್ನನ್ನು ಕೊಂದದ್ದಕ್ಕಾಗಿ ವಾಲಿಯು ಶ್ರೀರಾಮನಿಗೆ ಆಕ್ಷೇಪಿಸಿದಾಗ, ಶ್ರೀರಾಮನು ಆತನಿಗೆ ಧರ್ಮಸೂಕ್ಷ್ಮವನ್ನು ಹೇಳಿದಾಗ ವಾಲಿಯು ಅರಿತವನಾಗಿ ಶ್ರೀರಾಮನಲ್ಲಿ ಕ್ಷಮೆ ಬಿಡುತ್ತಾನೆ. ತದನಂತರದಲ್ಲಿ ವಾಲಿಯು ಸತ್ತ ಈ ವಿಚಾರವನ್ನು ಕೇಳಿದಂತಹ ತಾರೆಯು ಕೂಡಲೇ ಆ ರಣರಂಗಕ್ಕೆ ಆಗಮಿಸಿ ನೆಲದಲ್ಲಿ ಬಿದ್ದಿರುವಂತಹ ತನ್ನ ಪತಿಯನ್ನು ಕಂಡು ಗೋಳಾಡುತ್ತಾಳೆ. ರಾಮ ಚಾಪ ವಿಸೃಷ್ಟೇನ ಶರೇಣಾಂತಕರೇಣ ತಂ ದೃಷ್ಟ್ವಾ ವಿನಿಹತಂ ಭೂಮೌ ತಾರಾಧಿಪಾನನ ಸಾ ಸಮಾಸಾದ್ಯ ಭರ್ತಾರಂ ಪರ್ಯಶ್ವಜತ ಭಾಮಿನಿ ಇಷುಣಾಭಿಹತಂ ದೃಷ್ಟ್ವಾ ವಾಲಿನಂ ಕುಂಜರೋಪಮಂ ವಾನರಂ ಪರ್ವತೇಂದ್ರಾಭಂ ಶೋಕ ಸಂತಪ್ತ ಮಾನಸ ತಾರಾತರುಮಿವೋನ್ಮೂಲಂ ಪರ್ಯದೇವಯತಾತುರ. ಚಂದ್ರಮುಖಿ ತಾರೆಯು ನೋಡಿದಳು. ತನ್ನ ಸ್ವಾಮಿ ವಾನರ ರಾಜ ವಾಲಿಯು ಶ್ರೀರಾಮನ ಧನುಸ್ಸಿನಿಂದ ಬಿಟ್ಟ ಪ್ರಾಣಾಂತಕಾರಿ ಬಾಣದಿಂದ ಗಾಯಗೊಂಡು ನೆಲದಲ್ಲಿ ಬಿದ್ದಿರುವನು. ಆ ಸ್ಥಿತಿಯಲ್ಲಿ ಅವನ ಬಳಿಗೆ ಹೋಗಿ ಆ ಭಾಮಿನಿಯು ಅವನ ಶರೀರವನ್ನು ಅಪ್ಪಿಕೊಂಡಳು. ತನ್ನ ಶರೀರದಿಂದ ಗಜರಾಜ ಮತ್ತು ಗಿರಿರಾಜನನ್ನು ಸೋಲಿಸುವ ಆ ವಾನರ ರಾಜನು ಬಾಣದಿಂದ ಆಹತನಾಗಿ ಬೇರು ಕಿತ್ತ ಮರದಂತೆ ಧರಾಶಾಯಿಯಾದವನನ್ನು ನೋಡಿ ತಾರೆಯು ಹೃದಯ ಶೋಕದಿಂದ ಸಂತಪ್ತವಾಗಿ ಆತುರಳಾಗಿ ವಿಲಾಪಿಸತೊಡಗಿದಳು. ರಣೇ ದಾರುಣ ವಿಕ್ರಾಂತ ಪ್ರವೀರ ಪವತಾಂಬರ ಕಿಮಿದಾನೀಂ ಕುರೋ ಭಾಗ ಮಧ್ಯತ್ವಂ ನಾಭಿಭಾಷಸೆ. ರಣದಲ್ಲಿ ಭಯಾನಕ ಪರಾಕ್ರಮ ಪ್ರಕಟಪಡಿಸುವ ಮಹಾವೀರ ವಾನರ ರಾಜ, ಇಂದು ಈಗ ನನ್ನ ಎದುರಿಗೆ ನನ್ನನ್ನು ನೋಡಿಯೂ ಏಕೆ ಮಾತನಾಡುವುದಿಲ್ಲ? ಉತ್ತಿಷ್ಠ ಹರಿಷಾರ್ತೂಲ ಭಜಸ್ಯ ಶಯನೋತ್ತಮಂ ನೈವಂ ವಿಧಾಶ್ಯೇರತೆ ಹಿ ಭೂಮೌ ನೃಪತಿ ಸತ್ತಮಾಹ. ಪೃಥ್ವಿನಾಥ್, ಕಪಿಶ್ರೇಷ್ಠನೇ, ಏಳು. ಉತ್ತಮ ಶಯ್ಯೆಯನ್ನು ಆಶ್ರಯಿಸುವ ನಿನ್ನಂತಹ ಭೂಪಾಲನು ನೆಲದಲ್ಲಿ ಮಲಗುವುದಿಲ್ಲ. ಅತೀವ ಖಲು ತೇ ಕಾಂತ ವಸುಧಾಧಿಪ ಗತಾಸುರಪಿತಾಂ ಗಾತ್ರೈರ್ಮಾಂ ವಿಹಾಯ ನಿಷೇವಸೆ. ಪೃಥ್ವಿನಾಥ, ಖಂಡಿತವಾಗಿ ಈ ಪೃಥ್ವಿಯು ನಿಮಗೆ ಅತ್ಯಂತ ಪ್ರಿಯವಾಗಿದೆ. ಅದಕ್ಕೆಂದೇ ನಿಷ್ಪ್ರಾಣನಾಗಿದ್ದರೂ ನೀವು ಎಂದು ನನ್ನನ್ನು ಬಿಟ್ಟು ತನ್ನ ಶರೀರದಿಂದ ಈ ವಸುಧೆಯನ್ನು ಅಪ್ಪಿಕೊಂಡು ಮಲಗಿರುವಿರಿ. ವ್ಯಕ್ತ ಮಧ್ಯ ತ್ವಯಾ ವೀರ ಧರ್ಮತಃ ಸಂಪ್ರವರ್ತತ ಕಿಷ್ಕಿಂಧೇವ ಪುರೀ ರಮ್ಯಾ ಸ್ವರ್ಗ ಮಾರ್ಗೇ ವಿನಿರ್ಮಿತ. ವೀರವರನೇ, ನೀವು ಧರ್ಮಯುಕ್ತ ಯುದ್ಧ ಮಾಡಿ ಸ್ವರ್ಗ ಮಾರ್ಗದಲ್ಲಿಯೂ ಕಿಷ್ಕಿಂಧೆಯಂತಹ ರಮಣೀಯ ಪುರಿಯನ್ನು ನಿರ್ಮಿಸಿಕೊಂಡಿರುವಿರಿ. ಈ ಮಾತು ಇಂದಿಗೆ ಸ್ಪಷ್ಟವಾಯಿತು. ಇಲ್ಲದಿದ್ದರೆ ನೀವು ಕಿಷ್ಕಿಂಧೆಯನ್ನು ಬಿಟ್ಟು ಇಲ್ಲಿ ಏಕೆ ಮಲಗುತ್ತಿರುವಿರಿ? ಯಾನ್ಯಸ್ಮಾಭಿಸ್ತ್ವಯಾ ಸಾರ್ಧಂ ವನೇಷು ಮಧುಗಂಧಿಷು ವಿಹೃತಾನಿ ತ್ವಯಾ ಕಾಲೇ ತೇಷಾಮುಪರಮಃ ಕೃತಃ. ನಮ್ಮೊಂದಿಗೆ ಮಧುರ ಸುಗಂಧಯುಕ್ತ ವನಗಳಲ್ಲಿ ತಾವು ಮಾಡಿದ ವಿಹಾರವೆಲ್ಲ ಈಗ ನೀವು ಎಂದೆಂದಿಗೂ ಸಮಾಪ್ತಗೊಳಿಸಿದಿರಿ. ನಿರಾನಂದ ನಿರಾಶಾಹಂ ಸಿಮಗ್ನಾಶೋಕ ಸಾಗರೇ ತ್ವಯಿ ಪಂಚತ್ವಮಾಪನ್ನೇ ಮಹಾಯೋಥಪಯೂಥಪೇ. ನಾಥ, ನೀವು ದೊಡ್ಡ ದೊಡ್ಡ ಯೂಥಪತಿಗಳಿಗೂ ಒಡೆಯರಾಗಿದ್ದೀರಿ. ಇಂದು ನೀವು ಸತ್ತು ಹೋಗುವುದರಿಂದ ನನ್ನ ಎಲ್ಲ ಆನಂದ ಸೂರೆ ಹೋಯಿತು. ನಾನು ಎಲ್ಲ ರೀತಿಯಿಂದ ನಿರಾಶಳಾಗಿ ಶೋಕ ಸಮುದ್ರದಲ್ಲಿ ಮುಳುಗಿರುವೆನು. ಹೃದಯಂ ಸುಸ್ಥಿರಂ ಮಹ್ಯಂ ದೃಷ್ಟ್ವಾ ನಿಪತಿತಂ ಭುವಿ ಯನ್ನ ಶೋಕಾಭಿಸಂತಪ್ತಂ ಸ್ಫುಟತೇದ್ಯ ಸಹಸ್ರಧ.
ನಿಶ್ಚಯವಾಗಿ ನನ್ನ ಹೃದಯ ಬಹಳ ಕಠೋರವಾಗಿದೆ. ಇಂದು ನಿಮ್ಮನ್ನು ಪೃಥ್ವಿಯಲ್ಲಿ ಬಿದ್ದಿರುವುದನ್ನು ನೋಡಿಯೂ ಶೋಕದಿಂದ ಸಂತಪ್ತವಾಗಿ ಒಡೆದು ಹೋಗಿಲ್ಲವಲ್ಲ. ಇದು 1000 ಹೋಳಾಗಿ ಹೋಗುವುದಿಲ್ಲವಲ್ಲ. ಸುಗ್ರೀವಸ್ಯ ತ್ವಯಾ ಭಾರ್ಯಾ ಹೃತಾ ಸ ಚ ವಿವಾಸಿತಃ ಯುತ್ತತ್ತಸ್ಯ ತ್ವಯಾ ವ್ಯುಷ್ಟಿಃ ಪ್ರಾಪ್ತೇಯಂ ಪ್ಲವಗಾಧಿಪ. ವಾನರ ರಾಜನೇ, ನೀವು ಸುಗ್ರೀವನ ಪತ್ನಿಯನ್ನು ಕಿತ್ತುಕೊಂಡು ಅವನನ್ನು ಮನೆಯಿಂದ ಹೊರಗೆ ಹಾಕಿದಿರಿ. ಅದರ ಫಲವೇ ಹೀಗೆ ನಿಮಗೆ ಪ್ರಾಪ್ತವಾಗಿದೆ. ನಿಶ್ರೇಯಸ ಪರಾಮೋಹಾತ್ ತ್ವಯಾ ಚಾಪಂ ವಿಗರ್ಹಿತ ಯೈಷಾ ಭ್ರುವಂ ಹಿತಂ ವಾಕ್ಯಂ ವಾನರೇಂದ್ರ ಹಿತೈಷಿಣಿ. ವಾನರೇಂದ್ರನೇ, ನಾನು ನಿಮ್ಮ ಹಿತವನ್ನು ಬಯಸುತ್ತಿದ್ದೆ, ನಿಮ್ಮ ಶ್ರೇಯಸ್ಸಿನ ಸಾಧನೆಯಲ್ಲೇ ತೊಡಗಿದ್ದೆ. ಹೀಗಿದ್ದರೂ ನಾನು ನಿಮ್ಮಲ್ಲಿ ಹೇಳಿದ ಹಿತಕರ ಮಾತನ್ನು ಮೋಹವಶ ನೀವು ಒಪ್ಪಿಕೊಳ್ಳಲಿಲ್ಲ ಮತ್ತು ಬದಲಿಗೆ ನನ್ನ ನಿಂದೆಯನ್ನೇ ಮಾಡಿದಿರಿ. ರೂಪ ಯೌವನ ದೃಪ್ತಾನಾಂ ದಕ್ಷಿಣಾನಾಂಚ ಮಾನದ ನೂನಮಪ್ಸರ ಸಾಮಾರ್ಯ ಚಿತ್ತಾನಿ ಪ್ರಮಥಿಷ್ಯಸಿ. ಇತರರಿಗೆ ಮಾನ ಕೊಡುವ ಆರ್ಯಪುತ್ರ, ನಿಶ್ಚಯವಾಗಿ ನೀವು ಸ್ವರ್ಗಕ್ಕೆ ಹೋಗಿ ರೂಪ ಯೌವನದ ಅಭಿಮಾನದಿಂದ ಮತ್ತರಾದ ಕೇಳಿ ಕಲೆಯಲ್ಲಿ ನಿಪುಣರಾದ ಅಪ್ಸರೆಯರ ಮನಸ್ಸನ್ನು ತನ್ನ ದಿವ್ಯ ಸೌಂದರ್ಯದಿಂದ ಕದಡಿ ಬಿಡುವಿರಿ. ಕಾಲೋ ನಿಸ್ಸಂಶಯೋ ನೂನಂ ಜೀವಿತಾಂತಕರಸ್ತವ ಬಲಾದ್ಯೇನಾವಪನ್ನೋಸಿ ಸುಗ್ರೀವಸ್ಯಾವಶೋವಶಂ. ಖಂಡಿತವಾಗಿ ಇಂದು ನಿಮ್ಮ ಜೀವನವನ್ನು ಅಂತ್ಯಗೊಳಿಸುವ ಸಂಶಯರಹಿತ ಕಾಲನು ಇಲ್ಲಿಗೆ ಬಂದಿದ್ದನು. ಅವನು ಯಾರ ವಶನಾಗದಿರುವ ನಿಮ್ಮನ್ನು ಬಲವಂತವಾಗಿ ಸುಗ್ರೀವನ ವಶದಲ್ಲಿ ಹಾಕಿಬಿಟ್ಟಿರುವನು. ಆಸ್ಥಾನೇ ವಾಲಿನಂ ಹತ್ವಾ ಯುಧ್ಯಮಾನಂ ಪರೇಣ ಚ ನ ಸಂತಪ್ಯತಿ ಕಾಕುಸ್ಥಃ ಕೃತ್ವಾ ಕರ್ಮ ಸುಗರ್ಹಿತಂ. ಈಗ ಶ್ರೀರಾಮನು ಕೇಳುವಂತೆ ಹೇಳಿದಳು. ಕಕುಸ್ಥ ಕುಲದಲ್ಲಿ ಅವತರಿಸಿದ ಶ್ರೀರಾಮಚಂದ್ರನು ಬೇರೆಯವರೊಂದಿಗೆ ಯುದ್ಧ ಮಾಡುತ್ತಿರುವ ವಾಲಿಯನ್ನು ಕೊಂದು ಅತ್ಯಂತ ನಿಂದಿತ ಕರ್ಮವನ್ನು ಮಾಡಿದನು. ಈ ಕುತ್ಸಿತ ಕರ್ಮ ಮಾಡಿಯೂ ಸಂತೃಪ್ತನಾಗದಿರುವುದು ಸರ್ವಥಾ ಅನುಚಿತವಾಗಿದೆ. ವೈಧವ್ಯಂ ಶೋಕ ಸಂತಾಪಂ ಕೃಪಣಾ ಸತಿ ಅಧುಕ್ಕೋಪಚಿತಾ ಪೂರ್ವಂ ವರ್ತಯಿಷ್ಯಾಮ್ಯನಾಥವತ್. ಮತ್ತೆ ವಾಲಿಯನ್ನು ಕುರಿತು ಹೇಳುತ್ತಿರುವಳು. ನಾನು ಎಂದು ದೈನ್ಯಪೂರ್ಣ ಜೀವನ ನಡೆಸಿಲ್ಲ, ಇಂತಹ ಮಹಾ ದುಃಖವನ್ನು ಎದುರಿಸಲಿಲ್ಲ. ಆದರೆ ಇಂದು ನೀವಿಲ್ಲದೆ ನಾನು ದೀನನಾಗಿದ್ದೇನೆ. ಈಗ ನನಗೆ ಅನಾಥಳಂತೆ ಶೋಕ ಸಂತಾಪಪೂರ್ಣ ವೈಧವ್ಯ ಜೀವನವನ್ನು ಕಳೆಯಬೇಕಾಗುವುದು. ಲಾಲಿತಶ್ಚಾಂಗದೋ ವೀರ ಸುಕುಮಾರ ಸುಖೋಚಿತಃ ವತ್ಸ್ಯತೆ ಕಾಮವಸ್ಥಾಂ ಮೇ ಪಿತೃವ್ಯೇ ಕ್ರೋಧಮೂರ್ಛಿತೆ. ನಾಥ, ಸುಖ ಭೋಗಿಸಲು ಯೋಗ್ಯನಾದ ಸುಕುಮಾರ ನಿಮ್ಮ ವೀರಪುತ್ರ ಅಂಗದನನ್ನು ನೀವು ಬಹಳ ಮುದ್ದಿನಿಂದ ಬೆಳೆಸಿದ್ದೀರಿ. ಈಗ ಕ್ರೋಧದಿಂದ ಹುಚ್ಚಾದ ಚಿಕ್ಕಪ್ಪನ ವಶದಲ್ಲಿ ಮಗನ ಸ್ಥಿತಿ ಏನಾಗುವುದು? ಕುರುಷ್ಯ ಪಿತರಂ ಪಿತ್ಪುತ್ರಂ ಸುದೃಷ್ಟಂ ಧರ್ಮವತ್ಸಲಂ ದುರ್ಲಭಂ ದರ್ಶನಂ ತಸ್ಯ ತವ ವತ್ಸ ಭವಿಷ್ಯತಿ. ಮಗು ಅಂಗದ, ಧರ್ಮಪ್ರೇಮಿ ನಿನ್ನ ತಂದೆಯನ್ನು ಈಗ ಚೆನ್ನಾಗಿ ನೋಡಿಕೊ. ಇನ್ನು ನಿನಗೆ ಅವರ ದರ್ಶನ ದುರ್ಲಭವಾಗಬಹುದು. ಸಮಾಶ್ವಾಸಯ ಪುತ್ರಂ ತ್ವಂ ಸಂದೇಶಂ ಸಂದೇಶಸ್ವ ಮೇ ಮೂರ್ಧಿ ಚೈನಂ ಸಮಾಘ್ರಾಯ ಪ್ರವಾಸಂ ಪ್ರಸ್ಥಿತೋಹ್ಯಸಿ. ಪ್ರಾಣನಾಥ, ನೀವು ಪರಲೋಕಕ್ಕೆ ಹೋಗುತ್ತಿರುವಿರಿ. ತನ್ನ ಮಗನ ಮಸ್ತಕವನ್ನು ಆಘ್ರಾಣಿಸಿ ಅವನಲ್ಲಿ ಧೈರ್ಯ ತುಂಬಿರಿ. ಹಾಗೂ ನನಗೂ ಏನಾದರೂ ಸಂದೇಶ ತಿಳಿಸಿರಿ. ರಾಮೇಣ ಹಿ ಮಹತ್ಕರ್ಮ ಕೃತಂ ತ್ವಾಮಭಿನಿಘ್ನತ ಅನೃಣ್ಯಂ ಚ ಗತಂ ತಸ್ಯ ಸುಗ್ರೀವಸ್ಯ ಪ್ರತಿಶ್ರವೇ. ಶ್ರೀರಾಮನು ನಿಮ್ಮನ್ನು ಕೊಂದು ಬಹಳ ದೊಡ್ಡ ಕಾರ್ಯ ಮಾಡಿದನು. ಅವನು ಸುಗ್ರೀವನಿ ಬಳಿ ಮಾಡಿದ್ದ ಪ್ರತಿಜ್ಞೆಯ ಋಣವನ್ನು ತೀರಿಸಿದನು. ಸಕಾಮೋ ಭವ ಸುಗ್ರೀವ ರುಮಾಂ ತ್ವಂ ಪ್ರತಿಪತ್ಯಸೆ
ಭುಂಕ್ಷ್ವಭಾಜ್ಯಮನುದ್ವಿಗ್ನ ಶಸ್ತೋ ಭ್ರಾತಾ ರಿಪುಸ್ತವ. ಈಗ ಸುಗ್ರೀವನು ಕೇಳುವಂತೆಯೇ ಹೇಳಿದಳು. ಸುಗ್ರೀವ, ನಿನ್ನ ಮನೋರಥ ಸಫಲವಾಗಲಿ. ನೀನು ಶತ್ರುವೆಂದು ತಿಳಿದ ನಿನ್ನ ಅಣ್ಣನು ಹತನಾದನು. ಇನ್ನು ನಿಷ್ಕಂಟಕ ರಾಜ್ಯವನ್ನು ಭೋಗಿಸು, ರುಮೆಯನ್ನು ಪಡೆದುಕೋ. ಕಿಮ್ಮಾಮೇವಂ ಪ್ರಲಪತೀಂ ಪ್ರಿಯಂ ಪ್ರಿಯಾಂ ತ್ವಾಂ ಅಭಿಭಾಷಸೆ. ಇಮಾ ಪಶ್ಯವರಾ ಬಹ್ವೋರ್ಭಾರ್ಯಾಸ್ತೆ ವಾನರೇಶ್ವರ. ವಾನರೇಶ್ವರ ವಾಲಿಯನ್ನು ಕುರಿತು ಹೇಳುವುದು: ನಿಮ್ಮ ಪ್ರಿಯ ಪತ್ನಿಯಾದ ನಾನು ಈ ರೀತಿ ಅಳುತ್ತಾ ಮರುಗುತ್ತಿರುವೆನು. ಹೀಗಿದ್ದರೂ ನೀವು ನನ್ನೊಂದಿಗೆ ಏಕೆ ಮಾತನಾಡುವುದಿಲ್ಲ? ನೋಡಿ, ನಿಮ್ಮ ಸುಂದರಿಯರಾದ ಅನೇಕ ಭಾರ್ಯೆಯರು ಇಲ್ಲಿ ಇರುವರು. ತಸ್ಯಾ ವಿಲಪಿತಂ ಶ್ರುತ್ವಾ ವಾನರ್ಯ ಸರ್ವತಶ್ಚತಾಃ ಪರಗೃಹ್ಯಾಂಗದಂ ದೀನಂ ದುಃಖಾರ್ತಾ ಪರಿಚುಕ್ರುಷು. ತಾರೆಯ ವಿಲಾಪ ಕೇಳಿ ಇತರ ವಾನರ ಪತ್ನಿಯರು ಅಂಗದನನ್ನು ಸುತ್ತುಗಟ್ಟಿ ದೀನರಾಗಿ ದುಃಖದಿಂದ ವ್ಯಾಕುಲರಾಗಿ ಜೋರಾಗಿ ಅಳತೊಡಗಿದರು. ಕಿಮಂಗದಂ ಸಾಂಗದ ವೀರಬಾಹೋ ವಿಹಾಯ ಯಾತೋಸಿ ಚಿರಂ ಪ್ರವಾಸಂ ನಯುಕ್ತಮೇವಂ ಗುಣಸನ್ನಿಕೃಷ್ಟಂ ವಿಹಾಯ ಪುತ್ರ ಪ್ರಿಯಚಾರುವೇಷಂ. ಅನಂತರ ತಾರೆಯು ಪುನಃ ಹೇಳಿದಳು: ತೋಳ್ಬಂದಿಗಳಿಂದ ವಿಭೂಷಿತ ವೀರಭುಜಗಳುಳ್ಳ ವಾನರ ರಾಜನೇ, ನೀವು ಅಂಗದನನ್ನು ಬಿಟ್ಟು ದೀರ್ಘಕಾಲಕ್ಕಾಗಿ ಬೇರೆ ದೇಶಕ್ಕೆ ಏಕೆ ಹೋಗುತ್ತಿರುವಿರಿ? ಅವನು ಗುಣಗಳಲ್ಲಿ ನಿಮ್ಮ ಸಮೀಪವಿದ್ದಾನೆ. ಅವನು ನಿಮ್ಮಂತೆಯೇ ಗುಣವಂತನಾಗಿದ್ದಾನೆ. ಪ್ರಿಯ ಹಾಗೂ ಮನೋಹರ ವೇಷವುಳ್ಳ ಪ್ರಿಯಪುತ್ರನನ್ನು ತ್ಯಜಿಸಿ ಈ ಪ್ರಕಾರ ಹೊರಟು ಹೋಗುವುದು ನಿಮಗೆ ಎಂದಿಗೂ ಉಚಿತವಲ್ಲ. ಯದ್ಯಪ್ರಿಯಂ ಕಿಂಚಿದ ಸಂಪ್ರಧಾರ್ಯ ಕೃತಂ ಮಯಾ ಸ್ಯಾತ್ ತವ ದೀರ್ಘಬಾಹೋ ತಮಸ್ವಮೇತದ್ದರಿವಂಶನಾಥ ವ್ರಜಾಮಿ ಮೂರ್ಧ್ನಾ ತವ ವೀರಪಾದೌ. ಮಹಾಬಾಹೋ, ಅರಿಯದೆ ನಾನು ನಿಮಗೆ ಏನಾದರೂ ಅಪರಾಧ ಮಾಡಿದ್ದರೆ ಅದನ್ನು ನೀವು ಕ್ಷಮಿಸಿರಿ. ವಾನರ ವಂಶದ ಸ್ವಾಮಿ, ವೀರ ಆರ್ಯಪುತ್ರ, ನಾನು ನಿಮ್ಮ ಚರಣಗಳಲ್ಲಿ ತಲೆಯನ್ನಿಟ್ಟು ಹೀಗೆ ಪ್ರಾರ್ಥಿಸುತ್ತಿದ್ದೇನೆ. ತಥಾತು ತಾರಾ ಕರುಣಂ ರುದಂತಿ ಭರ್ತು ಸಮೀಪೆ ಸಹ ವಾನರೇಭಿಃ ವ್ಯವಸ್ಯತ ಪ್ರಾಯಮನಿಂದ್ಯವರ್ಣ ಉಪೋಪವೇಷ್ಟುಂ ಭುವಿ ಯತ್ರ ವಾಲಿ. ಈ ಪ್ರಕಾರ ಇತರ ವಾನರ ಪತ್ನಿಯರೊಂದಿಗೆ ಪತಿಯ ಬಳಿಯಲ್ಲಿ ಕರುಣಾಕ್ರಂದನ ಮಾಡುತ್ತಿರುವ ಅನಿಂದ್ಯ ಸುಂದರಿ ವಾಲಿಯು ಪೃಥ್ವಿಯಲ್ಲಿ ಬಿದ್ದಲ್ಲಿಯೇ ಬಳಿಯಲ್ಲಿ ಕುಳಿತು ಆಮರಣ ಉಪವಾಸ ಮಾಡಲು ನಿಶ್ಚಯಿಸಿದಳು. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಕಿಷ್ಕಿಂಧಾಕಾಂಡದ 20ನೆಯ ಸರ್ಗವು ಸಂಪೂರ್ಣವಾಯಿತು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.